ಇನ್ನು ಸರ್ವೆ ಅಧಿಕಾರಿಗಳ ಜೊತೆ ಸಂಘರ್ಷಕ್ಕೆ ಸರ್ಕಾರನೇ ಕಾರಣ. ಸರ್ಕಾರದ ಚಿತಾವಣೆಯಿಂದ ಮಂಡಲಹಳ್ಳಿಯಲ್ಲಿ ಒಂದು ಗಲಾಟೆ ಆಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ವೆ ಅಧಿಕಾರಿಗಳ ಜೊತೆ ಸಂಘರ್ಷ ಆಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಸರ್ಕಾರದ ಚಿತಾವಣೆಯಿಂದಲೇ ಮಂಡಲಹಳ್ಳಿಯಲ್ಲಿ ಗಲಾಟೆ ಆಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಕುರಿತಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ರೈತ ಮಹಿಳೆಯರೇ ಅಹಿತಕರ ಘಟನೆಗೆ ಮುಂದಾಗಬೇಡಿ ಅಂತ ಹೇಳ್ತಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋಣ, ಆ ಹೊಣೆಯನ್ನ ನಮಗ್ ಬಿಡಿ. ಪೊಲೀಸರೇ ಸರ್ಕಾರದ ಕೆಟ್ಟ ಕಾರ್ಯಕ್ಕೆ ಕೈ ಜೋಡಿಸಬೇಡಿ. ಶಾಂತಿಯುತ ಹೋರಾಟಗಾರರ ಪ್ರತಿಭಟನೆಗೆ ಧಕ್ಕೆಯನ್ನ ತರಬೇಡಿ. ಸರ್ಕಾರದ ಆಜ್ಞೆಯನ್ನ ಪಾಲಿಸಿದ್ರೆ ನೀವು ಪಾಪದಲ್ಲಿ ಭಾಗಿಯಾದಂತೆ. ಇದೀಗ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬನ್ನಿ ಕೇಳಿಸ್ಕೊಂಬರೋಣ. ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ, ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗತಕ್ಕಂಥದ್ದು, ತಮ್ಮಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದೇನಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಸರ್ಕಾರದ ಸೂಚನೆಗಳೇನಿದೆ ಹೆದರಿ ರೈತ ವಿರೋಧಿ ನೀತಿಗಳನ್ನು ಮಾಡಿದರೆ ಆ ಒಂದು ಈ ಸರ್ಕಾರದ ಕೆಟ್ಟ ನಡವಳಿಕೆಯ ಪಾಲು ನಿಮಗೂ ಇವತ್ತು ಹಂಚ್ಕೊಳ್ತಕ್ಕಂಥ ದಿನಗಳು ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಎಸ್ ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ವಿಡಿಯೋವನ್ನ ಮಾಡುವ ಮುಖಾಂತರ ರೈತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೋರಾಟ ಮಾಡುತ್ತಿದ್ದೀರಾ ಸರಿ, ಶಾಂತಿಯುತವಾಗಿ ಮಾಡಿ, ಕಾನೂನಾತ್ಮಕವಾಗಿ ಏನೇನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕೋ ಅದನ್ನ ನಾವು ಮಾಡೇ ಮಾಡ್ತೀವಿ. ಅದರ ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ನೀವು ಕೈ ಜೋಡಿಸಬೇಡಿ, ರೈತರ ವಿರುದ್ಧವಾಗಿ ನೀವು ಹೋಗಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಬಿಡದಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮ ಭೂಮಿಗೆ ಬರೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಅನ್ನ ಕೊಟ್ಟಿದ್ದು? ಯಾರನ್ನ ಕೇಳಿ ನಮ್ಮ ಭೂಮಿಗೆ ಕಾಲಿಟ್ರಿ ನೀವು? ಅದಕ್ಕೆ ಅಧಿಕಾರ ಕೊಟ್ಟಂತವ್ರು ಯಾರು ಅಂತ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪೊರ್ಕೆನಲ್ಲಿ ಹೊಡೆದಿದ್ದಾರೆ, ಕಲ್ನಲ್ಲಿ ಹೊಡೆದಿದ್ದಾರೆ. ಎಸ್, ಅಲ್ಲಿ ಏನಾಗ್ತಾ ಇದೆ? ಅಲ್ಲಿನ ರೈತರ ಮಹಿಳೆಯಾದಂಥ ಭಾಗ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಭಾಗ್ಯ, ನಮಸ್ತೆ. ಭಾಗ್ಯ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಕರೆ ಕಟ್ಟಾಗಿದೆ. ಮಂಡಲಹಳ್ಳಿಯಲ್ಲಿ ಆಗ್ತಾ ಇರುವಂತ ಆಕ್ರೋಶ ಇದು. ಅಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಈ ಸಂದರ್ಭದಲ್ಲಿ ಏಟುಗಳು ಬಿದ್ದಿದೆ. ನೀವ್ ಯಾಕೆ ಅವರಿಗೆ ಸಾಥ್ ಕೊಡ್ತಿದ್ದೀರಾ? ಬಿಟ್ಬಿಡಿ, ನಮ್ಮ ಜಮೀನನ್ನ ಬಿಟ್ಬಿಡಿ, ನೀವು ಬರಬೇಡಿ, ನಮ್ಮ ತಂಟೆಗೆ ಬರಬೇಡಿ, ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಬಿಡೋದಿಲ್ಲ. ಜೊತೆಯಲ್ಲಿ ಅಲ್ಲಿ ಇರೋರು ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂದ್ರೆ, ಒಂದು ನಾವಿರ್ಬೇಕು ಇಲ್ಲ ನೀವಿರ್ಬೇಕು ಇವತ್ತು, ಆ ರೀತಿಯಾದಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗಲಾಟೆಯನ್ನ ಮಾಡ್ಕೊಳ್ಬೇಡಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದೀಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರೈತರ ಬಳಿ. ಎಸ್, ಖುದ್ದು ಅಲ್ಲಿನ ರೈತ ಮಹಿಳೆಯಾದಂತಹ ಭಾಗ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಭಾಗ್ಯ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನಾಗಿತ್ತು? 15 ದಿನಗಳ ಕಾಲಾವಕಾಶವನ್ನ ಕೊಟ್ಟಿತ್ತು ಸರ್ಕಾರ, ಆದ್ರೆ ಏಕಾಏಕಿ ಭೂ ಸರ್ವೆಗೆ ಬಂದಿದ್ದಾರೆ. ಏನಾಗ್ತಿದೆ ಅಲ್ಲಿ? ಮೇಡಮ್, ಅವ್ರು ಏನೇ ಒಂದ್ ಪ್ರತಿಕ್ರಿಯೆ ನಮ್ಮ ಭೂ ಸ್ವಾಧೀನ ಮೇಲೆ ಮಾಡಿರೋದೆಲ್ಲ ಇದೇ ತರ.
ಕರೀತಾರೆ, ಒಂದ್ ಮೀಟಿಂಗ್ ಮಾಡ್ತಾರೆ, 5 ಜನ 10 ಜನ ಕರೆದು ನಿಮ್ಗೆ ಆಶ್ವಾಸನೆ ಕೊಡ್ತೀವಿ ಅಂತ ಮನೆ ಕಳಿಸ್ತಾರೆ. ತಿರ್ಗಾ ಏಕಾಏಕಿ ಇಂಡ್ಲು ಬಾಗಿಲಿಂದ ಬಂದು ಈ ಕುತಂತ್ರ ರಾಜಕಾರಣ ಮಾಡಿ ನಮ್ಮ ಭೂಮಿನ JMC ಮಾಡಕ್ ಬಂದವ್ರೆ. ಮೊನ್ನೆ ಬಾಲಣ್ಣ ಅವ್ರು ಕರೆದಿ ಸಭೆ ನಡೆಸಿ ನಿಮ್ಗೆ ನಾವು ಯಾರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಇದ್ರ ಬಗ್ಗೆ ಎಲ್ಲ ಮಾತಾಡೋವರೆಗೂ ನಾವ್ ಯಾವ್ದೇ ಒಂದು ಪ್ರೋಸೆಸ್ ಮಾಡಲ್ಲ ಅಂತ ಹೇಳಿದರು. ಈಗಾಗ್ಲೇ ರೈತರಿಗೆ ಒಂದು ಮಾಹಿತಿನೂ ನೀಡ್ತೀರಾ ಬಂದು JMC ಬಂದವ್ರೆ ಮೇಡಮ್. ಎಸ್ ಭಾಗ್ಯ ಅವರು ಇನ್ನೊಂದ್ ಕಡೆನಲ್ಲಿ ಬಾಲಕೃಷ್ಣ ಅವರೇ ಹೇಳ್ತಿದ್ದಾರೆ, ಎಲ್ಲೋ ಒಂದ್ ಕಡೆ ನಾವು ಯಾವ ರೈತರು ಜಮೀನನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೋ ಅಲ್ಲಷ್ಟೇ ಸರ್ವೆಯನ್ನ ಮಾಡೋದಕ್ಕೆ ಹೋಗಿರೋಂಥದ್ದು. ಯಾರು ಒಪ್ಪಿಲ್ಲ ಜಮೀನನ್ನ ಕೊಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಜಮೀನನ್ನ ಮುಟ್ಟೋದು ಇಲ್ಲ, ಸರ್ವೆನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನೀವು ಒಪ್ಪಿಲ್ಲ ಅಂದ್ಮೇಲೆ ನಿಮ್ಮ ಭೂಮಿಯನ್ನ ಸರ್ವೆ ಮಾಡೋದಕ್ಕೆ ಹೆಂಗ್ ಬಂದ್ರು ಅವರು? ಮೇಡಮ್ ನಾವು ಒಪ್ಲಿಲ್ಲ, ನಮ್ಮ ಭೂಮಿಗಳಿಗೆ ಬಂದಿಲ್ಲ ಅವರು. ಇವಾಗ ಯಾರ ಕನ್ಸಲ್ಟ್ ಅವಾರ್ಡ್ಗೆ ಸೈನ್ ಹಾಕಿ ನಾವು ಕೊಡ್ತೀವಿ ಅಂತ ಕರೆದವ್ರು ಅವ್ರದೇ ಮಾಡಕ್ ಬಂದವ್ರೆ ಮೇಡಮ್. ಇಲ್ಲೇನಾಗಿದೆ ಅಂದ್ರೆ ಒಬ್ರು ಜಮೀನ್ ಪಕ್ಕ ಇನ್ನೊಬ್ರು ಜಮೀನ್ ಇದೆ, ಇನ್ನ ಆಚೆಗೆ ಇನ್ನೊಬ್ರದ್ದು ಇರ್ತದೆ. ಎಲ್ಲಾರ ಜಮೀನು JMC ಮಾಡ್ಬೇಕು ಅಂದ್ರೆ ಎಲ್ಲಾರ ಜಮೀನ್ ಮೇಲೂ ಹೋಗ್ಬೇಕಾಯ್ತದೆ ಮೇಡಮ್ ಅವರು. ಅದಕ್ಕೆ ನಾವು ಅವ್ರನ್ನ ನೀವು JMC ಮಾಡ್ಬೇಡಿ ಕೊಡ್ತೀವಿ ಅಂದವ್ರನ್ನ ಅಂತ ಏನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಯಾರು ಒಪ್ಕೊಂಡವ್ರೋ ಅವ್ರದ್ದು JMC ಮಾಡ್ಲಿ. ನಮಗೆ ನಿಮ್ಮ ಜಮೀನ್ಗಳನ್ನ ನೀವು ಒಪ್ಪಿಲ್ಲ ಅಲ್ವಾ, JMC ಮಾಡಲ್ಲ ಮತ್ತೆ ಟೌನ್ಶಿಪ್ ಇದಕ್ಕೆ ನಾವು ತಗೊಳಲ್ಲ ಅಂತ ಒಂದು DC ಅವ್ರ ಕಡೆಯಿಂದ ಇಂಬರಹ ಕೊಟ್ಬಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದು ಮೇಡಮ್ ನಾವು ಅವ್ರನ್ನ. ಎಸ್, ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ನೀವು ಜಮೀನನ್ನ ಕೊಡೋದಿಲ್ಲ, ಸರಿ ಆಯ್ತು, ನಿಮ್ಮ ಭೂಮಿಯನ್ನ ಸರ್ವೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನೀವು ಇಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಯಾರು ಒಪ್ಪಿಗೆ ಕೊಟ್ಟಿದ್ದಾರೋ ಅವರ ಜಮೀನನ್ನ ಅಷ್ಟೇ ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವಿವಾಗ ಏನ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ, ಅಥವಾ ಪೊರ್ಕಿನಲ್ಲಿ ಹೊಡಿತಿದ್ದೀರಾ, ಕಲ್ನಲ್ಲಿ ಹೊಡಿತಿದ್ದೀರಾ, ಎಲ್ಲೋ ಒಂದು ಕಡೆ ಇದು ರೌಡಿಸಂ ಅಂತ ಸರ್ಕಾರ ಹೇಳ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಾ? ಮೇಡಮ್ ಅವರು ಮೊದ್ಲಿಂದ ನಮ್ಮೇಲೆ ಅದನ್ನೇ ಮಾಡ್ಕೊಂಡ್ ಬಂದಿರೋದು ಮೇಡಮ್. ಸರ್ಕಾರ ಫಸ್ಟ್ ಡೇ ಏನ್ ನಾವು ಇವಾಗ 490 ದಿವಸದಿಂದ ನಾವು ಶಾಂತಿಯುತವಾಗಿ ಎಲ್ಲ ನೀವು ಇವಾಗ ಇಷ್ಟು ಲೈಫ್ ಕಾಸ್ಟ್ ಅದು ಇದು ಮಾಡಿದಿರಲ್ಲ ಮೇಡಮ್, ಒಂದ್ರಲ್ಲಿ ನಾವ್ ಈ ತರ ಎಲ್ಲಾದ್ರೂ ನಡ್ಕೊಂಡಿದೀವ. ನಾವು ಒಂದು DC ಹತ್ರ ಮನವಿ ಕೇಳಕ್ ಹೋದ್ರು ಅಲ್ಲೂ ಪೊಲೀಸ್ನವ್ರು ಇರ್ತಾರೆ, ಇವ್ರ MLA ಹತ್ರ ಮನವಿ ಕೊಡಕ್ ಹೋದ್ರು ಅಲ್ಲೂ ಪೊಲೀಸ್ನವ್ರು ಇರ್ತಾರೆ. ಎಲ್ಲೋದ್ರು ಇವ್ರದೇ ಕಣಗಾವಲ್ ಇರುತ್ತೆ. ಇವತ್ತು ನಮ್ಮನ್ನ ಆತರ ಉದ್ರೇಕ ಮಾಡವ್ರೆ ಮೇಡಮ್, ಅವರೇ ಮಾಡಿರೋದು ನಮ್ಮನ್ನ. ನಾವು ಶಾಂತಿಯುತವಾಗಿ ಕೂತಿದ್ದು ಹೆಚ್ಚಿಗೆ ಜನ ಕರ್ಕ ಬಂದು ಅಳತೆ ಮಾಡ್ಬೇಡಿ ಅಂತ ನಾವು ಮನವಿ ಕೇಳ್ತಾ ಇದೀವಲ್ವಾ. ನಮ್ಗೇನ್ ಬೇಕು ಅದು ಪೂರಕವಾದ ಮುಖ್ಯಮಂತ್ರಿಯವ್ರ ಕಡೆಯಿಂದ ಸ್ಪಷ್ಟ ಒಂದು ಉತ್ತರ ಬರೋಗಂಟ ನೀವು ಮಾಡ್ಬೇಡಿ ಅಂತ ಹೇಳಿದ್ವಿ. ಅದಕ್ಕೆ ಒಪ್ಕೊಂಡಿದ್ರೆ ನಾವ್ ಯಾಕೆ ಮೇಡಮ್ ಆತರ ಮಾಡ್ತಿದ್ವಿ? ಹೌದು. ಎಸ್, ಧನ್ಯವಾದಗಳು ಭಾಗ್ಯ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ.